ಉದ್ಯೋಗ ಕೊಟ್ರಂದ್ರೆ ಟೋಟಲ್ ಆಗಿ ಒಂದ್ ವ್ಯಕ್ತಿಯಿಂದ 5 ಜನ ಕೋಟ್ ಮಾಡಿದ್ರು ಒಂದ್ ಫ್ಯಾಮಿಲಿ ಒಳಗಡೆ 1,20,00,000 ಜನ ನಿಮ್ ಗೌರ್ಮೆಂಟ್ ಹೆಸರಲ್ಲಿ ಅನ್ನಿಸ್ತಾರ. ಮೇನ್ ಮಾಡ್ಬೇಕಾಗಿರುವಂತದ್ದು ಉದ್ಯೋಗವನ್ನ ಭರ್ತಿ ಮಾಡ್ಕೋರಿ. ನಮ್ ಸರ್ಕಾರಕ್ಕೆ ಮನವಿ ಇಷ್ಟ ನಮ್ಮದ, ಪ್ರತಿ ವರ್ಷ UPSC ಮಾದರಿಯಲ್ಲಿ UPSC ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಪ್ರತಿ ವರ್ಷ ಇದೇ ಟೈಮ್ನಾಗ ಫಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಕ್ಯಾಲೆಂಡರ್ ಐತೆ ಅಲ್ಲಿ. ಅದೇ ಮಾದರಿಯಲ್ಲಿ ಕರ್ನಾಟಕ ಸುತ್ತ ಇಯರ್ ಆಫ್ ಕ್ಯಾಲೆಂಡರ್ ಅನ್ನು ಅಳವಡಿಸಿಕೊಳ್ಬೇಕು. ಮತ್ತೊಂದು ಪ್ರಮುಖವಾಗಿರುವಂತಹ ಬೇಡಿಕೆ ಏನಂದ್ರೆ ನಮ್ಮದ, ಪ್ರತಿ ವರ್ಷ ಕಾಲ್ಫಾರ್ ಮಾಡ್ಬೇಕ. ಒಮ್ಮೆ ಕಾಲ್ಫಾರ್ ಮಾಡಿ 5 ವರ್ಷ ಮುಂದೆ ಹೋಗಬಾರ್ದ. ಆ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಕಾಲ್ಫಾರ್ ಮಾಡ್ಬೇಕು. ಮುಂಬರುವಂತ ಬೆಳಗಾವಿ ಅಧಿವೇಶನದ ಒಳಗಾಗಿ ಇನ್ ಕೇಸ್ ಗೌರ್ಮೆಂಟ್ ಕಾಲ್ಫಾರ್ ಮಾಡಲಿಲ್ಲ ಅಂದ್ರೆ ಎಲ್ಲಾ ಸ್ಪರ್ಧಾರ್ಥಿಗಳು, ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳು ನಮ್ಮ ಕಡೆ ಎಲ್ಲಿ ಕಡೆ ಬೆಳಗಾವಿ ವಿಧಾನಸೌಧ ಕಡೆಗೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಗೌರ್ಮೆಂಟ್ ಈ ಮೂಲಕ ಹೇಳೋದಂದ್ರೆ, ಮುಖ್ಯವಾಗಿ 5 ವರ್ಷದಿಂದ ಯಾವುದೇ ನೇಮಕಾತಿಗಳು ಆಗದೇ ಇರುವುದರಿಂದ ಏಜ್ ರಿಲ್ಯಾಕ್ಸೇಷನ್ ಪ್ರತಿಯೊಬ್ಬರ ಏಜ್ಗಳು ಈಗ ಆಲ್ರೆಡಿ 25 ಇದ್ದವ್ರದ್ದು 35 ಐತೆ. ಯಾಕಂದ್ರೆ 5 ವರ್ಷ ಕಾಲ್ಫಾರ್ಮ್ ಆಗಿಲ್ಲ ಅವ್ರದ್ದು, ಯಾಕಂದ್ರೆ ಏಜ್ ಲಿಬರ್ ಹಾಕೋತ ಹೊಂಟೈತಿ. ನಾವು ಬೇಕಾಗಿರುವಂತದ್ದು ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್. ಹೋರಾಟ ಯಾಕೆ ವಿದ್ಯಾರ್ಥಿಗಳು ಹೋರಾಟ ಅಂದರೆ, ವಿದ್ಯಾರ್ಥಿಗಳು ತಾವು ವಿದ್ಯಾಭ್ಯಾಸ ಮುಗಿಸಿ ಅವರಿಗೆ ಮುಂದಿನ ಜೀವನ ನಡೆಸಲು, ಅವರಿಗೆ ವಿದ್ಯಾಭ್ಯಾಸ ಮುಗಿದ ನಂತರ ಅವರಿಗೆ ನೌಕರಿ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ದಯಮಾಡಿ ವಿದ್ಯಾರ್ಥಿಗಳಿಗೆ, ಅವರಿಗೆ ಕಲಿತಂಥ ವಿದ್ಯಾರ್ಥಿಗೆ ನೌಕರಿ ನೀಡಬೇಕು. ಇದು ಏನು ಪ್ರತಿಭಟನೆ ಇದೆಯಲ್ಲ, ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ನಡೆದಿದೆ. ದಯಮಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಒಂದು ವೇಳೆ ತಾವು ನೌಕರಿಯನ್ನು ನೀಡದೆ ಹೋದರೆ ನೇಪಾಳದಲ್ಲಿ ಆದಂಥ ಪ್ರತಿಭಟನೆ ಭಾರತದಲ್ಲಿ ಆಗುತ್ತದೆ ಅಂತ ವಿದ್ಯಾರ್ಥಿಗಳಿಂದ ನಾವು ಎಲ್ಲರೂ ಎಚ್ಚರಿಕೆ ನೀಡುತ್ತೇವೆ. 5 ವರ್ಷ ಆಯ್ತು ಯಾವುದೋ ಕಾಲ್ಫಾರ್ ಮೇಲೆ ಅವ್ರಿಗೆ ಬೇಕಾದ ಅವ್ರಿಗೆ ಏನು ಬೇಕಾದ ಮಾಡ್ಕೋತಾರೆ. ಆದರೆ ವಿದ್ಯಾರ್ಥಿಗಳು ಕಷ್ಟ ಕೇಳಲ್ಲ, ಓಟ್ ಬೇಕಾದಾಗ ಅಟ್ಟ ಬರ್ತಾರೆ. ನೀವೆಲ್ಲ ಯುವಶಕ್ತಿ ಬೇಕು ಹಂಗೆ ಹಿಂಗೆ ಅಂತೇಳಿ ಈಗ 4-5 ವರ್ಷ ಅದು ಕೂತೋದಾತೀವ. ನಮ್ಮ ಕಷ್ಟ ಏನಂತ ನಮ್ಗೆ ಗೊತ್ತ. ಅವ್ರಿಗೆ 2.5 ವರ್ಷ ಕುರ್ಚೆ ಬಿಟ್ಟ ಇರೋಕ್ಕಾಗೋತ್ತೆ. ಈಗ ನನಗೆ ಕುರ್ಚೆ ಬೇಕು, ನಿನಗೆ ಕುರ್ಚೆ ಬೇಕಂತಾರ ಅನ್ನತಾರೆ. ಆದ್ರೆ ವಿದ್ಯಾರ್ಥಿಗಳು ಹೋರಾಟ ಮಾಡತ್ತಾರೆ. ಮಾನ್ಯ ಧಾರವಾಡದಾಗತ್ತೆ, ಬಿಜಾಪುರದಾಗತ್ತೆ. ಇದು PC ಕಾಲ್ಫಾರ್ ಮೇಲೆ, PSI ಕಾಲ್ಫಾರ್ ಮೇಲೆ ಕೇದ ಬರೀ ಅತಿ ಶೀಘ್ರದಲ್ಲಿ ಅದಾರ. ಅತಿ ಶೀಘ್ರದಲ್ಲಿ ಮಾಡಾಕಿದೆ ಏನು ಸೀರಿಯಲ್ಲು ಏನು ಪಿಕ್ಚರು? ಅತಿ ಶೀಘ್ರದಲ್ಲಿ ಅದಾರ. ಈ ಹುಡುಗರು ಕಷ್ಟ ಕೇಳವ್ರು ಯಾರು? ಎಲೆಕ್ಷನ್ ಟೈಮ್ದಾಗ ಅಟ್ಟ ಬರ್ತಾರೆ, ನಮ್ಗೆ ಓಟ್ ಹಾಕ್ರಿ ಅಂತ ಹೇಳಿ. ಈಗ ಅವ್ರ ಕುರ್ಚಿ ಸಂಬಂಧ ಹೋರಾಟ ಮಾಡತ್ತಾರೆ. 4-5 ವರ್ಷ ಆಯ್ತು ಎಲ್ಲ ಹುಡುಗರು ಲೈಬ್ರರಿದಾಗ ಕೂತೋದಾತಾರೆ. ಅವ್ರ ಮನ್ಯಾಗ ಅವ್ರ ವಯಸ್ಸಾದ್ರು ಪಾಪ ಅವ್ರ ಅವ್ವ ಅಪ್ಪ ಇಲ್ಲಿ ಕಷ್ಟಪಟ್ಟ ಕಳ್ಸಿರ್ತಾರೆ ಲೈಬ್ರರಿಗೆ. ಅವ್ರ ಕಷ್ಟ ಏನಂತ ಅವ್ರಿಗೆ ಗೊತ್ತ. ಅದು ಬಿಟ್ಟ ಇವ್ರ ನಾವು ಅತಿ ಶೀಘ್ರದಲ್ಲಿ ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂದ್ರೆ ಇದು ಹಿಂಗಾದ್ರೆ ಬಗೆಹರಿದಿಲ್ಲ. ನಾವು ಸಮಾಧಾನಲಿ ಹೋರಾಟ ಮಾಡತ್ತೀವಿ. ಈ ಹೋರಾಟಕ್ಕೆ ಅವ್ರ ಪ್ರತಿಕ್ರಿಯೆ ಕೊಟ್ಟರು ಚಲೋ, ಇಲ್ಲಾಂದ್ರೆ ಇನ್ನೊಂದು ನೇಪಾಳ ಮಾಡ್ತೀವಿ. ಇದೇ ಇಟ್ಟ ಬಿಡುದಿಲ್ಲ. 8ನೇ ತಾರೀಕು ಚಳಿಗಾಲ ಅಧಿವೇಶನ ಐತೆ. ನಾವೆಲ್ಲ ಕೂಡಿ ಬೆಳಗಾವಿಗೆ ಹೋಗಿ ಮುತ್ತಿಗೆ ಹಾಕ್ತೀವಿ. ಇದು ಕೇಳ್ರ ಚಲೋ, ಇಲ್ಲ ಅಂದ್ರೆ ಈ ಹೋರಾಟ ಅಂತೂ ಇಲ್ಲಿಗೆ ಮುಗಿದಿಲ್ಲ. ಸ್ವಾವಲಂಬನೆ ಮತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಬಹಳ ಮುಖ್ಯ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ವಿಶೇಷವಾಗಿರುವಂಥ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಬೇಗನೆ ಸರ್ಕಾರದಲ್ಲಿರುವಂಥ ಏನು ಹಲವಾರು ಲಕ್ಷಗಟ್ಟಲೆ ಉದ್ಯೋಗಗಳು ಖಾಲಿ ಇದ್ದಾವೆ, ಅವುಗಳನ್ನು ಬೇಗ ಭರ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಯುವಕರು